ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾವು ಜೀನಿಯಸ್ ಅವಾರ್ಡ್ ಅಂತಂದ ಒಂದು ಪರೀಕ್ಷೆ ನಡೆಸಿದ್ವಿ. ಅದರೊಳಗ ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಬಹಳಷ್ಟು ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೊಟ್ರಿ. ಈಗ ಮತ್ತೊಂದು ಘಟ್ಟಕ್ಕೆ ಒಂದು ಒಳ್ಳೆಯ ಒಂದು ಏನಪ್ಪಾ ಅಂತ ರಜೆ ಒಳಗ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತಂದ ಒಂದು PDF ಅನ್ನ ನೋಟ್ಸ್ ಅನ್ನ ಪ್ರತಿ ವಿಷಯದೊಳಗೂ ಒಂದು 300 ಪ್ರಶ್ನೆಗಳನ್ನ ನಾ ಗ್ರೂಪಿಗೆ ಬಿಡ್ತೀನಿ. ಪ್ರತಿ ವಿಷಯದೊಳಗೂ ಪ್ರತಿದಿನ 5 ಪ್ರಶ್ನೆ ಅಂತ ಬರೆದ್ರೆ ಸುಮಾರು ಎಷ್ಟು ಪ್ರಶ್ನೆಗಳಾಗ್ತಾವು, ಯಾವ ರೀತಿ ಅದನ್ನ ನಾವು ಮನಿ ಒಳಗ ಪಾಲಕರಾದಂತವ್ರು ಯಾವ ರೀತಿ ಹೋಮ್ವರ್ಕ್ ಅನ್ನು ಮಾಡಿಸ್ಬೇಕಂತಂದು ತಮ್ಗೆಲ್ಲಾ ತಿಳಿಸ್ಪಡ್ತೀನಿ. ಈಗ ನೋಡ್ರಿ, ವಿಷಯ ಯಾವ್ಯಾವ ವಿಷಯ ಇರ್ತವೆ ಅಂತಂದ್ರೆ ಅಂದ್ರೆ ವಿಶೇಷವಾಗಿ ಈ ಸದ್ಯ ಅಂದ್ರೆ 4 ಮತ್ತು 5ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ಲಿ ಅಂತಂದು ಒಂದು ಮಾಡ್ತಾ ಇರೋದು. ಹೆಂಗಂತಂದ್ರ ಬೌದ್ಧಿಕ ಸಾಮರ್ಥ್ಯ ಅಂತಂದು ಒಂದು ವಿಷಯನ ನಾವು 100 ಪ್ರಶ್ನೆಗಳನ್ನ ಇರ್ತಕ್ಕಂಥ ಒಂದು PDF ಅನ್ನ ಮಾಡ್ತೀನಿ. ಅದ್ರೊಳಗೆ ಅದನ್ನ ಡ್ರಾಯಿಂಗ್ ನೋಟ್ಬುಕ್ ಒಳಗ ಅಂದ್ರೆ ವಾರಕ್ಕೆ 10 ಪ್ರಶ್ನೆಗಳಂತ ಬಿಡ್ತೀನಿ. ವಾರಕ್ಕೆ 10 ಪ್ರಶ್ನೆಗಳು ಗ್ರೂಪಿಗೆ ಹಾಕಿದ್ವಿ ಅಂತಂದ್ರೆ ಆ 100 ಪ್ರಶ್ನೆಗಳು 2 ತಿಂಗಳ ಒಳಗ ನೀವು ಬರ್ದು ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಕನ್ನಡ ಪ್ರತಿದಿನಾನು ಕೂಡ ಅದಕ್ಕೊಂದು 1 ಲೈನ್ ನೋಟ್ಬುಕ್ ಅನ್ನ ಮಾಡ್ರಿ. 1 ಲೈನ್ ನೋಟ್ಬುಕ್ ಒಂದು ಮಾಡ್ರಿ. ಮಾಡಿದ ತಕ್ಷಣ ಏನಂತಂದ್ರೆ ಪ್ರತಿದಿನ ಒಂದು 10 ಪ್ರಶ್ನೆ ಬರೆಯಕ್ಕಾಗಿಲ್ಲ ಅಂತಂದ್ರು ಕೂಡ 5 ಪ್ರಶ್ನೆ ಆದ್ರೂ ಬರೀರಿ. 5 ಪ್ರಶ್ನೆ ಬರೆದ್ರಿ ಅಂತಂದ್ರೆ 5 ಗುಂಡ್ಲೆ ಎಷ್ಟು ದಿನ ಸೂಟಿ ಕೊಟ್ಟೈತಪ್ಪ? ಮಿನಿಮಮ್ ಏಪ್ರಿಲ್ ಮೇ 2 ತಿಂಗಳು ನಾವು ಕನ್ಸಿಡರ್ ಮಾಡಿದ್ರೆ 60 ದಿನ ಅಂದ್ರೆ 6 5 30 ಅಂದ್ರೆ 300 ಪ್ರಶ್ನೆಗಳಾಗ್ತವೆ. ಎಷ್ಟು ಪ್ರಶ್ನೆಗಳಾಗ್ತವೆ? 300 ಪ್ರಶ್ನೆಗಳಾಗ್ತವೆ. ಅದೇ ರೀತಿ 2 ಲೈನ್ ನೋಟ್ಬುಕ್ ಒಂದು ಮಾಡ್ರಿ. ಅದ್ರೊಳಗೆ ಏನಂತಂದ್ರೆ PDF ಅನ್ನ ವಿರುದ್ಧ ಪದಗಳು, ಲಿಂಗಗಳು, ವಚನಗಳು ಅವನ್ನೆಲ್ಲ ಬಿಟ್ನಿ ಅಂತಂದ್ರೆ ಅಕ್ಷರನು ದುಂಡ ಆಗ್ತಾವ. ಅದ್ರ ಜೊತೆಗೆ ನಿಮ್ದು ಹ್ಯಾಂಡ್ ರೈಟಿಂಗ್ ದುಂಡ ಆಗೋದ್ರ ಜೊತೆಗೆ ನಿಮ್ಗೆ ಜ್ಞಾನವೂ ಕೂಡ ಬರ್ತೈತಿ. ಇನ್ ನೆಕ್ಸ್ಟ್ ಇಂಗ್ಲಿಷಿಗೆ ಬರೀ. ಇಂಗ್ಲಿಷಿದ್ದು ಒಟ್ಟೆ ಟೋಟಲ್ 300 ಪ್ರಶ್ನೆಗಳು ಇರ್ತಕ್ಕಂಥ ಒಂದು PDF ಅನ್ನು ಬಿಡ್ತೈತಿ. ಅದಕ್ಕೆ 1 ಲೈನ್ ನೋಟ್ಬುಕ್ ಅನ್ನ ಮಾಡ್ರಿ. ಅದಕ್ಕೂ ಕೂಡ ಪ್ರತಿದಿನ 5 ಪ್ರಶ್ನೆಗಳನ್ನ ಬರ್ಕೊಂತ ಹೋಗ್ರಿ. 60 ದಿನದೊಳಗ 300 ಪ್ರಶ್ನೆಗಳಾಗ್ತಾವ. ಅದೇ ರೀತಿ ಗಣಿತಕ್ಕೆ ಬರೀ. ಗಣಿತದೊಳಗೂ ಕೂಡ 1 ಲೈನ್ ನೋಟ್ಬುಕ್ ಅನ್ನು ಮಾಡಿ ಒಂದು ಸಪರೇಟ್. ಅದರಲ್ಲಿಯೂ ಕೂಡ 5 ಪ್ರಶ್ನೆಗಳು ಪ್ರತಿದಿನ ಬರೀರಿ. 60 ದಿನಕ್ಕೆ ಎಷ್ಟಾಗಿತ್ತ? 300 ಪ್ರಶ್ನೆಗಳಾಯ್ತು. ಇನ್ನು ಅದ್ರ ಜೊತೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ 1 ಲೈನ್ ನೋಟ್ಬುಕ್ ಮಾಡ್ರಿ. ಅಲ್ಲಿಯೂ ಕೂಡ ಪ್ರತಿದಿನ 5 ಪ್ರಶ್ನೆಗಳನ್ನ ಬರೆದ್ರೆ 60 ದಿನಕ್ಕೆ ಎಷ್ಟಾಯ್ತು? 300 ಪ್ರಶ್ನೆಗಳಾಯ್ತು. ನೆಕ್ಸ್ಟ್ ವಿಜ್ಞಾನ ಅಂತ ಪರಿಸರಕ್ಕೆ ಸಂಬಂಧಪಟ್ಟಂಗ 1 ಲೈನ್ ನೋಟ್ಬುಕ್ ಅನ್ನ ಮಾಡ್ರಿ. 5 ಪ್ರಶ್ನೆಗಳನ್ನ ಬರೀರಿ ಪ್ರತಿದಿನ. 60 ದಿನಕ್ಕೆ 300 ಏನಾಯ್ತು? ಪ್ರಶ್ನೆಗಳು ಆಯ್ತು. ಅದೇ ರೀತಿ GK ಗೆ ಸಂಬಂಧಪಟ್ಟಿರ್ತಕ್ಕಂಥ 1 ಲೈನ್ ನೋಟ್ಬುಕ್ ಅನ್ನ ಮಾಡ್ರಿ. ಕಿಂಗ್ ಸೈಜ್ ಪ್ರತಿದಿನ 5 ಪ್ರಶ್ನೆಗಳನ್ನು ಬರೆದ್ರೆ 60 ದಿನಕ್ಕೆ 300 ಪ್ರಶ್ನೆಗಳಾಯ್ತು. ಇನ್ನು ಉಳಿದಂತೆ ಒಂದು 100 ಪ್ರಶ್ನೆಗಳನ್ನ ನಾವು ಉಳಿದಂತ GK ದೊಳಗೂ ಕೂಡ ಆಡ್ ಮಾಡ್ತೀನಿ. ಅದ್ರ ಜೊತೆಗೆ ಆಲ್ ಸಬ್ಜೆಕ್ಟ್ ಕಚ್ಚಾ 1 ಲೈನ್ ನೋಟ್ಬುಕ್ ಮಾಡ್ರಿ. ಆಲ್ ಸಬ್ಜೆಕ್ಟ್ ಅನ್ನು ಕಚ್ಚಾ ಒಮ್ಮೆ ನಾ ಏನಾದ್ರೂ PDF ಬೇರೆ ಪ್ರಶ್ನೆ ಒಂದು 100 ಮಾರ್ಕ್ಸ್ ಇಂದ ಯಾವ್ದಾದ್ರು ಕ್ವಶನ್ ಆನ್ಸರ್ ಬಿಡಬಹುದು, ಅಥವಾ GK ಪ್ರಶ್ನೆಗಳನ್ನು ಬಿಡಬಹುದು, ಅಥವಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಬಿಡಬಹುದು. ಈ ರೀತಿ ಬಿಟ್ಟಾಗ ಇದನ್ನ ನಿಮ್ಗೆ ಬರ್ಕೊಳಕ್ ಬರ್ತೈತಿ. ಅಥವಾ ಗಣಿತ ಲೆಕ್ಕಗಳನ್ನ ನಾ ಲೈವ್ ಕ್ಲಾಸ್ ಮಾಡಿ ಅಥವಾ ವಿಡಿಯೋ ಮಾಡಿ ಬಿಟ್ಟಾಗ ಆ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸೋದಂತ ಒಂದ್ಸತ ರಫ್ ಒಳಗ್ ಮಾಡ್ಕೊಂಡು ಒಂದ್ಸತ ನೋಟ್ಬುಕ್ ಒಳಗ್ ಬರ್ಕೊಂಡ್ರೆ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಅಭ್ಯಾಸ ಆಗ್ತೈತಿ. ಅದಕ್ಕೆ ಒಟ್ಟು ಟೋಟಲ್ ಎಷ್ಟಾಗ್ತಾವಪ್ಪ ಅಂತಂದ್ರೆ 2 ತಿಂಗಳ ಒಳಗೆ ಒಂದು 2,000 ಪ್ರಶ್ನೆಗಳನ್ನ ನಾವು ಕಲ್ತಂಗ ಆಗ್ತೈತಿ. ಅದನ್ನ ಏನ್ ಮಾಡೋದಂತಂದ್ರೆ ಕೊನೆಗೆ 100 ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ, ನಾವು ಮೊನ್ನೆ OMR ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ OMR ರೆಡಿ ಮಾಡಿ ಮೇ ಎಂಡಿಗೆ ಅಥವಾ ಜೂನ್ ಫಸ್ಟ್ ವೀಕ್ ಒಳಗ ಈ ಒಂದು ಪರೀಕ್ಷೆಯನ್ನ ನಾ ತಗೊಂತೀನಿ. ಅದ್ರೊಳಗೂ ಕೂಡ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಬಹುಮಾನವನ್ನ ಕೂಡ ಗೆಲ್ಬಹುದು. ಅದಕ್ಕೆ ಪ್ರತಿದಿನ 5 ಪ್ರಶ್ನೆ ಅಂತಂದ್ರೆ 30 ಪ್ರಶ್ನೆಗಳ ಮಿನಿಮಮ್ ಆಗ್ತಾವು. ನೋಡ್ರಿ, 1 ಸಬ್ಜೆಕ್ಟ್ 2, 3, 4, 5, 6 ದಿನಕ್ಕೆ 5 ಆಗ್ಲೇ 30 ಅಂತಂದ್ರು ಪ್ರತಿದಿನ 30 ಕ್ವಶನ್ ಬರ್ಕೊಂತ ಹೋದ್ರಿ ಅಂದ್ರೆ ಸಂಡೇ ದಿನ ಅಷ್ಟೇ ಏನಪ್ಪಾ ಅಂತಂದ್ರೆ ಯಾವ್ದು ಬೌದ್ಧಿಕ ಸಾಮರ್ಥ್ಯ. ಉಳಿದಿದ್ದ ದಿನ ಏನಂತಂದ್ರೆ ಇವೆಲ್ಲಾನು ಬರ್ಕೊಂತ ಹೋದ್ರು ಕೂಡ ನೀವು ಒಳ್ಳೆ ಜಾಣರ ಆಗ್ಬೋದು. ಬಟ್ ಇದಕ್ಕೆ ಏನಪ್ಪಾ ಅಂತಂದ್ರೆ ನೀವೇನು ನಮ್ ಟ್ಯೂಷನ್ ಒಳಗೆ ಇರ್ತಕ್ಕಂಥವ್ರಂತೂ ನಾವು ಬೆಳಿಗ್ಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ಇರ್ತೈತಿ, ನೀವು ಬರ್ತೀರಿ, ಬರೀತೀರಿ, ಓದ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ. ಇನ್ನು ಉಳಿದಂತವ್ರು ಏನಪ್ಪಾ ಅಂತಂದ್ರೆ ಬಿಟ್ಟಿರ್ತಕ್ಕಂಥ PDF ಅನ್ನ ತಾವೇ ಸ್ವತಃ ಪಾಲಕರನ್ನ ನೀವೇ ಗುರುವಾಗಿ ನೀವೇ ತಂದೆ ತಾಯಿಯಾಗಿ ಏನಾದ್ರೂ ಮಾಡಿದ್ದೇ ಕರೆ ಆದ್ರೆ 2,000 ಪ್ರಶ್ನೆಗಳನ್ನು ಕೂಡ ನೀವು ನಿಮ್ಮ ಮಕ್ಕಳಿಗೆ ಕಲಿಸಬಹುದು. ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ಸಾಧ್ಯ ಆದ್ರೆ ಮಾಡ್ರಿ. ಧನ್ಯವಾದಗಳು.